ಎಲ್ಲರಿಗೂ ನಮಸ್ತೆ. ನೋಡಿ, ಎಲ್ಲರೂ ನಮ್ಮ ಮನೆ ಬೆಕ್ಕು ಮರಿಗಳ ಬಗ್ಗೆ ಕೇಳ್ತಿದ್ರಿ. ಮರಿ ಹಾಕಿದ್ದಷ್ಟೇ ತೋರಿಸಿದ್ರಿ, ಮತ್ತು ಆಮೇಲೆ ತೋರಿಸಿಲ್ಲ ಅಂತ. ಸೊ ನಾನು ಬ್ಯುಸಿ ಇರೋದ್ರಿಂದ ತೋರಿಸ್ಲಿಕ್ಕೆ ಆಗಲಿಲ್ಲ. ಸೊ ವಿಡಿಯೋ ಮಾಡಿ ಈಗ ಅವ್ರದ್ದೇ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಫುಲ್ಲು. ನೋಡಿ, ಎಲ್ಲ 1.25 ತಿಂಗಳಾಗಿದೆ. ಸ್ವಲ್ಪ ಎಲ್ಲ ದೊಡ್ಡವರಾಗಿದ್ದಾರೆ. ತೀಟೆಗಳು ಜಾಸ್ತಿ ಆಗಿದೆ. ಮನೆ ಒಳಗೆ ಸೋಫಾದೆಲ್ಲ ಕಚ್ಚೋದು, ಒಳಗೆ ಟಾಯ್ಲೆಟ್ ಮಾಡೋದು, ಈ ಥರ ಎಲ್ಲ ನೋಡಿ ಓಡಾಡೋದೆಲ್ಲ ಮಾಡ್ತಿರುತ್ತೆ. ಸೊ ಈಗ 1.5 ಮಂತ್ ಆದಮೇಲೆ ಈಗ ಒಂಚೂರು ಹೊರಗೆ ತಿರುಗಾಡೋಕ್ಕೆ ಬಿಡ್ತಾಯಿದ್ದೀನಿ. ಆಡ್ಕೊಂಡಿರ್ತಾರೆ. ಏನು ಭಯ ಹೊರಗೆ ಬಿಡೋಕ್ಕೆ ಅಂದರೆ, ಇಲ್ಲಿ ನಾಯಿಗಳ್ದು ಕಾಟ ಅಕ್ಕಪಕ್ಕ ಬಂದು ಕಚ್ಚಿ ಇಟ್ಕೊಂಡು ತಿಂದ್ಬಿಡುತ್ತೆ ಅನ್ನೋದೊಂದು ಭಯಕ್ಕೆ ಹೊರಗೆ ಬಿಡ್ತಿಲ್ಲ. ಸೊ ಗೇಟ್ ಒಳಗೆ ಸ್ವಲ್ಪ ಆಡ್ಕೊಂಡು ಅಭ್ಯಾಸ ಆಗಲಿ ಅಂತ ಬಿಟ್ಟಿದ್ದೀನಿ. ಆಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗೆಲ್ಲ ಆಡ್ಕೊಂಡಿದ್ದಾರೆ 3 ಜನನೂ. ಅವ್ಗಳ ಆಟ, ಅವ್ರಗಳ್ದು ಇದನ್ನು ನೋಡಲಿಕ್ಕೆ ಚೆಂದ ಅನಿಸುತ್ತೆ. ಬಟ್ ಅಷ್ಟೇ ತರಲೆ ಕೆಲಸಗಳು ಮಾಡ್ತಾರೆ. ಎಲ್ಲಂದ್ರಲ್ಲಿ ಟಾಯ್ಲೆಟು, ಬಾತ್ರೂಮ್ಗೆ ಹೋಗ್ತಾರೆ. ಗೊತ್ತಾಗಲ್ಲ ಅವ್ರಿಗೆ. ಇನ್ನೂ ಒಂದು 3-4 ಮಂತ್ಸ್ ತನಕ ನಾವು ಅವ್ರನ್ನ ನೋಡ್ಕೊಬೇಕು. ಆಮೇಲೆ ಅವರಾಗೆ ಹೋಗಿ ಕ್ಲೀನಾಗಿ ಹೊರಗೆ ಹೋಗಿ ಬರ್ತಾರೆ. ಅಲ್ಲಿವರೆಗೂ ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೊಬೇಕು. ನೋಡಿ, ಇದು ಕರಿದು ಮಗು, ಚಿಕ್ಕದು. ಒಂದೇ ಒಂದು ಮರಿ ಹಾಕಿದೆ ಅಂದ್ವಲ್ಲ, ಅದ್ರದ್ದು ಸಖತ್ ಚೂಟಿ ಇದೆ ಇದು. ಅವ್ರಗಳ ಜೊತೆಗೆ ಇವಳು ಹೋಗಿ ಆಡ್ತಾಳೆ. ಇವ್ರಿಗೂ 4 ದಿನ ಹೆಚ್ಚು ಕಮ್ಮಿ. ಬಟ್ ಇದು ಸ್ವಲ್ಪ ಬೇಗ ಹುಟ್ಟಿದೆ ಅಂತಲೇ ಅಂದ್ಕೊಬೇಕು ನಾವು. ಯಾಕಂದರೆ ತುಂಬ ಸಣ್ಣ ಆಯಿತು. ಉಳಿಯುತ್ತೋ ಇಲ್ವೋ ಅದು ಅಂದ್ಕೊಂಡ್ವಿ, ಒಂದೇ ಒಂದು ಮಗು ಆಗಿರೋದ್ರಿಂದ. ಬಟ್ ಸಣ್ಣ ಇದ್ದರೂ ಚೂಟಿ ಇದೆ, ಆರೋಗ್ಯವಾಗಿದೆ. ನೋಡಿ, ಎಲ್ಲ ಸ್ವಲ್ಪ ಹೊತ್ತು ಆಡ್ತಾರೆ, ಆಮೇಲೆ ಎಲ್ಲ ಮಲ್ಕೊತಾರೆ. ನೋಡಿ, ಎಲ್ಲ ಮಲಗಿದ್ದಾರೆ. ಅವರಮ್ಮ ನೋಡಿ, ದೊಡ್ಡವರು, ಚಿಕ್ಕವರು ಎಲ್ಲ ಹಾಲು ಕುಡಿತಾರೆ. ನೋಡಿ, ಹಾಲು ಕುಡಿತಾ ಇದೆ ಕರಿ ಮಗು ಅವ್ರ ಅಮ್ಮನ ಹತ್ರ. ಎಷ್ಟು ಆಟ ಆಡ್ತಾಳೆ ಅವ್ರ ಅಜ್ಜಿ ಹತ್ರ ಎಲ್ಲ. ಬಟ್ ಹೋಗಿ ಅವ್ರ ಅಮ್ಮನ ಹತ್ರನೇ ಹಾಲು ಕುಡಿಯೋದವಳು. ಇವ್ರು 3 ಜನ ದುಡ್ಡು ಅಪ್ಸು ಹತ್ರ ಕುಡಿತಾರೆ. ನೋಡಿ, ಎಷ್ಟು ತೀಟೆ ಮಾಡ್ತಾರೆ ಅಂದರೆ, ದುಡ್ಡು ಬೆಕ್ಕುಗಳಿಗೆ ಬೇಜಾರಾಗ್ಬಿಟ್ಟಿದೆ. ಅವ್ರ ಬಾಲ ಅಲ್ಲಾಡಿಸ್ತಿದ್ರೆ ಹೋಗಿ ಹಿಡಿಯೋದು. ಅವ್ರು ಇರೋಕ್ಕಾಗ್ದಿರೋ ಹೋಗಿ ಮೇಲೆಲ್ಲನ ಕೂತ್ಕೊಂಡು ಅಕ್ಕಪಕ್ಕ ಕೂತ್ಕೊಂಡು ಬರ್ತಾರೆ. ಅಷ್ಟು ತೀಟೆ ಮಾಡ್ತಾರೆ ನೋಡಿ. ಗದ್ರುತ್ತು ನೋಡಿ, ತುಂಬ ತೀಟೆ ಮಾಡ್ತಿದ್ರೆ ಏನು ಮಾಡುತ್ತೆ ಪಾಪ. ಹೋಗಿ ಕಿವಿ ಕಚ್ಚೋದು, ಬಾಲ ಇಟ್ಕೊಳ್ಳೋದು, ಈ ಥರ ಎಲ್ಲ ಆಟಾಡ್ಸೋದು. ನೋಡಿ, ಇನ್ನೊಂದು ಇಲ್ಲಿ ಮಲಗಿದೆ. ಇಲ್ಲ ಒಂದಿಬ್ಬರು ಆಟಾಡ್ತಾ ಇದ್ದಾರೆ. ಸಾಕತ್ತು ತೀಟೆ ಮಾಡ್ತಾರೆ. ಅವ್ರಿಗೆ ಟೈಮ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಕರಿದು ಮಗು ಹಿಂಗಿದೆ. ಎಲ್ಲರೂ ನೋಡಿ ಹೋಗಿ ಹೆಂಗೆ ಕೂತಿದ್ದಾರೆ, ಎಲ್ಲ ಮಲ್ಕೊಂಡಿದ್ದಾರೆ ಅವ್ರ ಅಮ್ಮನ ಮೇಲೆ. ಎಲ್ಲರೂ ಒಂದೇ ಕಡೆ ಮಲಗಿದ್ದಾರೆ ನೋಡಿ. ಕರಿ, ಅಪ್ಸು, ಅವ್ರ ಮಕ್ಕಳು, ಮರಿಗಳು ಎಲ್ಲರೂ ಒಂದೇ ಕಡೆ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾರೆ. ನೋಡ್ಲಿಕ್ಕೆ ಒಂಥರ ಖುಷಿ. ಬಟ್ ಅಷ್ಟೇ ಇದಾಗ ಹುಷಾರಾಗಿ ನೋಡ್ಕೊಬೇಕು. ಸ್ವಲ್ಪ ದೊಡ್ಡದಾಗೋವರೆಗೂ ಅವರು ಕಾಪಾಡಿಕೊಂಡು, ಹೊರಗಿನ ಬೇರೆ ಪ್ರಾಣಿಗಳಿಂದ ಅವ್ರನ್ನವ್ರು ಕಾಪಾಡಿಕೊಂಡು ಹೊರಗೆ ಹೋರಾಡ್ಕೊಂಡು ಬರೋ ಅಷ್ಟು ಆಗೋವರೆಗೂ ನಾವು ಅದನ್ನು ಸೇಫ್ ಮಾಡಬೇಕು. ಆಮೇಲೆ ಅದಾಗದ ಹಾಡ್ಕೊಂಬರುತ್ತೆ. ಹೊರಗೆಲ್ಲ ಹೋಗಿ ನಾಯಿಗಳು ಅಟ್ಯಾಕ್ ಮಾಡಿದ್ರು, ಏನೇ ಅಟ್ಯಾಕ್ ಮಾಡಿದ್ರು ಅದು ಮರಗಳು ಹತ್ತೋದು ಈ ರೀತಿ ಕಲಿತು ಅದನ್ನು ಕಾಪಾಡ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ. ನೋಡಿ, ಇಷ್ಟು ಗೊಂಬೆ ಇದ್ದಂಗಿದೆ. ಇದು ಬಂದು ಅಪ್ಸೋದು 2ನೇ ಮರಿ. ನಾವು ಹೆಂಗೆ ಕಂಡುಹಿಡಿತೀವಿ ಅಂದರೆ, ಅವ್ರ ನಾಮಗಳಿಂದ. ದೊಡ್ಡ ಮರಿಗೆ ಒಂದು ಮೀಡಿಯಮ್ ಆಗಿದೆ ನಾಮ. ಇಲ್ಲ, ಇದು ದೊಡ್ಡದು ಮರಿ. 2ನೇದಕ್ಕೆ ಸ್ವಲ್ಪ ಅಗಲ ಇದೆ. 3ನೇದಕ್ಕೆ ಸಣ್ಣ ಗೆರೆ ಇದೆ. ಇದರಿಂದ ಅವ್ರು 3 ಜನ ಕಂಡುಹಿಡಿತೀವಿ. ನೋಡಿ, ಇಲ್ಲಿ ನೋಡಿ ಎಲ್ಲ ಮಲಗಿದ್ದಾರೆ. ಫಸ್ಟ್ ಒನ್ ಇರೋದು 3ರ್ಡು, ಮಧ್ಯದಲ್ಲಿರೋದು 2ಂಡು, ಆ ಕಡೆ ಒಂದು ಫಸ್ಟ್ ಒನ್ ಇದೆ. ನೋಡಿ, ಅಲ್ಲಿ ಕರಿ ಎಲ್ಲರಿಗೂ ಹಾಲು ಕುಡಿಸ್ತಾ ಇದ್ದಾಳೆ. ಅಪ್ಸು ನೋಡಿ ಆರಾಮಾಗಿ ಕಾಂಪೌಂಡ್ ಮೇಲೆ ಮಲಗಿದ್ದಾಳೆ. ಪಾಪ ಇಬ್ಬರು ಒಂದೇ ಸಲ ಮರಿ ಹಾಕಿರೋದ್ರಿಂದ ಹಾಲನ್ನ ಅಪ್ಸುನೂ ದೊಡ್ಡದು ಕುಡಿಸುತ್ತೆ, ಮಗಳು ಕುಡಿಸ್ತಾಳೆ. ಸೊ ಅದರಿಂದ ಇಬ್ರಿಗೂ ಕೆಲಸ ಹಂಚ್ಕೊಂಡ್ಬಿಟ್ಟಿದೆ. ದೊಡ್ಡದು ಅಪ್ಸು ಬಂದು ಆರಾಮಾಗಿದೆ. ಕರಿ ಪಾಪ ಎಲ್ಲರನ್ನೂ ನೋಡ್ಕೊತಾಳೆ. ತನ್ನ ಮಗು ಜೊತೆ, ತಂದು ಒಂದು ಮರಿ ಜೊತೆ ಅವ್ರ ಅಮ್ಮಂದು 3 ಮರಿಗಳನ್ನೂ ನೋಡ್ಕೊಳ್ಳುತ್ತೆ. ಅದನ್ನೇ ನಮ್ಮ ಖುಷಿ. ಅದನ್ನೇ ತಾಯ್ತನ ಅನ್ನೋದು. ನೋಡಿ, ಕಚ್ಚೋದಿಲ್ಲ ಬೇರೆಯವ್ರದ್ದು ಮರಿ ಅಂತ. ಹಕ್ಕ ಹಾಕಬೇಕು ಹೇಳೋದು, ದೊಡ್ಡಕ್ಕ. ಸೊ ಆ ಮರಿಗಳಿಗೂ ಹಾಲು ಕುಡಿಸ್ತಾಳೆ, ತನ್ನ ಮರಿಗೂ ಹಾಲು ಕುಡಿಸ್ತಾಳೆ, ಎಲ್ಲರನ್ನೂ ಕೇರ್ ಮಾಡ್ತಾಳೆ. ಇದು ಪಾಪ ಕರಿ ತುಂಬ ಒಳ್ಳೆ ಬೆಕ್ಕಿದು. ತುಂಬ ಸಾಫ್ಟು, ಆಮೇಲೆ ತುಂಬ ಅರ್ಥ ಮಾಡ್ಕೊಳ್ಳುತ್ತೆ ಈ ಬೆಕ್ಕು ನಾವು ಸಾಕಿರೋದು. ನೋಡಿ, ಅವರಾಗವ್ರೆ ಹಾಲು ಕುಡಿಯೋಂಗೆ ಆಗಿದ್ದಾರೆ. ಈಗ ಅವ್ರ ಅಮ್ಮನ ಹತ್ರನೂ ಕುಡಿತಾರೆ, ಇಲ್ಲೂ ಕುಡಿಯೋಂಗೆ ಆಗಿದ್ದಾರೆ ನೋಡಿ. ಬಟ್ ಇವ್ರುಗಳು ನೋಡ್ಕೊಳ್ಳೋದೇ ಕೆಲಸ ಆಗ್ತಿದೆ ನಮಗೆ. ಸೊ ಎಲ್ಲರೂ ಬೆಕ್ಕುಗಳ್ದು ವಿಡಿಯೋ ಕೇಳಿರೋದ್ರಿಂದ ಮಾಡಿ ಹಾಕಿದ್ದೀನಿ. ಇನ್ನು ಮುಂದೆ ಮಾಡಿ ಹಾಕ್ತಿರ್ತೀನಿ. ಅವ್ರ ಚೇಷ್ಟೆಗಳನ್ನೆಲ್ಲ ನೋಡ್ತೀರಿ. ಎಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.